ಇವತ್ತು ನೋಡುತ್ತಿರುವ ಸಾಮ್ರಾಜ್ಯ ಯಾವುದಂತಂದ್ರೆ ದ್ವಾರ ಸಮುದ್ರವನ್ನು ರಾಜಧಾನಿಯಾಗಿ ಹೊಂದಿದ್ದ ಹೊಯ್ಸಳರ ಬಗ್ಗೆ ಗಮನಿಸಿದಾಗ ಹೊಯ್ಸಳರು 4 ರಾಜಧಾನಿಗಳ ಮೂಲಕ ತಮ್ಮ ಆಳ್ವಿಕೆ ನಡೆಸಿದರು. ಅವು ಸೊಸೆಯೂರು, ಬೇಲೂರು, ದ್ವಾರಸಮುದ್ರ, ಕಣ್ಣನೂರು. ಹೊಯ್ಸಳ ಸಾಮ್ರಾಜ್ಯದ ಗುರುಗಳು ಸುದತ್ತಾಚಾರ್ಯ. ಹೊಯ್ಸಳರ ಕುಲದೇವತೆ ವಾಸಂತಿಕ ದೇವಿ. ಹೊಯ್ಸಳ ಸಾಮ್ರಾಜ್ಯದ ಪ್ರಮುಖ ಅರಸರ ಬಗ್ಗೆ ಗಮನಿಸಿದಾಗ ಅದರಲ್ಲಿ ಮೊದಲನೇ ಅರಸ ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕ ಎಂದು ಕರೆಯಲಾಗುವ ಸಳನ ಬಗ್ಗೆ ಗಮನಿಸಿದಾಗ ಸಳನು ಹುಲಿಯನ್ನು ಕೊಂದು ಈ ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಆದ್ದರಿಂದ ಹೊಯ್ಸಳ ಸಾಮ್ರಾಜ್ಯದ ಲಾಂಛನವಾಗಿ ಹುಲಿಯನ್ನು ಕೊಲ್ಲುತ್ತಿರುವ ಸಳನ ದೃಶ್ಯವನ್ನು ತೆಗೆದುಕೊಳ್ಳಲಾಗಿದೆ. ಎರಡನೇ ಪ್ರಮುಖ ಅರಸ ಹೊಯ್ಸಳ ಸಾಮ್ರಾಜ್ಯದ ಮೊದಲ ಐತಿಹಾಸಿಕ ವ್ಯಕ್ತಿ ಎಂದು ಕರೆಯಲಾಗುವ ರೂಪಕಾಮನ ಬಗ್ಗೆ ಗಮನಿಸಿದಾಗ ಈತನು ಮಲೆನಾಡಿನ ಜನರನ್ನು ಸೋಲಿಸಿ ಮಲೆ ಪೇರೊಳ್ಗಣ್ಣ ಎಂಬ ಬಿರುದನ್ನು ಧರಿಸಿದನು. ಮೂರನೇ ಪ್ರಮುಖ ಅರಸ ಬಿಟ್ಟಿದೇವ ಎಂದು ಕರೆಯಲಾಗುವ ವಿಷ್ಣುವರ್ಧನ ಬಗ್ಗೆ ಗಮನಿಸಿದಾಗ ವಿಷ್ಣುವರ್ಧನ್ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಸರ್ವಶ್ರೇಷ್ಠ ದೊರೆಯಾಗಿದ್ದಾನೆ. ಈತನು ಮೂಲತಃ ಜೈನನಾಗಿದ್ದು ವೈಷ್ಣವ ಧರ್ಮಕ್ಕೆ ಪರಿವರ್ತಿತನಾದನು. ಈತನ ಅವಧಿಯಲ್ಲಿ 100ಕ್ಕಿಂತಲೂ ಅಧಿಕ ದೇವಾಲಯಗಳು ನಿರ್ಮಾಣವಾದವು. ವಿಷ್ಣುವರ್ಧನ್ ಆಸ್ಥಾನದಲ್ಲಿ 7 ಜನ ಶಿಲ್ಪಿಗಳಿದ್ದರು. ಅವರು ದಾಸೋಜ, ಭೈರೋಜೆ, ಚಾವಣ, ಜಕ್ಕಣ್ಣ, ಮಲ್ಲಿತಮ್ಮ, ಕೇತುಮಲ, ಜಿಕ್ಕಾಂಸರಾಗಿದ್ದರು. ವಿಷ್ಣುವರ್ಧನ್ ಅವಧಿಯಲ್ಲಿ ಪಂಚಪ್ರಧಾನ ಎಂಬ ಆಡಳಿತ ವ್ಯವಸ್ಥೆ ಇತ್ತು. ಅವರು ಕ್ರಮಕಪಾಲಕ, ಮನೆ ಮೇರ್ಗಡೆ, ಮಹಾಸಂಧಿ ವಿಗ್ರಹಕ, ಮಹಾದಂಡನಾಯಕ, ಮಹಾಪಾಸಾಯಕ. ವಿಷ್ಣುವರ್ಧನ್ ಅನ್ನು ತಲಕಾಡುಗೊಂಡ, ಕಂಚಿಗೊಂಡ, ಕದನ ಪ್ರಚನಗೊಂಡ, ಮಹಾಪ್ರಚಂಡ, ದಂಡನಾಥ ಎಂಬ ಬಿರುದುಗಳಿಂದ ಕರೆಯಲಾಗುತ್ತಿತ್ತು. ಬಿಟ್ಟಿದೇವನು ರಾಮಾನುಜಾಚಾರ್ಯರ ಪ್ರಭಾವದಿಂದ ವಿಷ್ಣುವರ್ಧನದನು. ಕಲ್ಯಾಣಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನು ವಿಷ್ಣುವರ್ಧನ ಸಮಕಾಲೀನ ದೊರೆಯಾಗಿದ್ದಾನೆ. 4ನೇ ಪ್ರಮುಖ ಅರಸ ಬಸವಣ್ಣನವರ ಸಮಕಾಲೀನ ಅರಸನಾದ 1ನೇ ನರಸಿಂಹನ ಬಗ್ಗೆ ಗಮನಿಸಿದಾಗ ಈತನು ಹರಿಹರ ಮತ್ತು ರಾಘವಾಂಕ ಎಂಬ ಪ್ರಸಿದ್ಧ ಕವಿಗಳಿಗೆ ಆಶ್ರಯ ನೀಡಿದ್ದನು. ಹರಿಹರನನ್ನು ರಗಳೆ ಕವಿ ಎಂದು ಕರೆಯಲಾಗುತ್ತದೆ ಮತ್ತು ರಾಘವಾಂಕನನ್ನು ಷಟ್ಪದಿಯ ಬ್ರಹ್ಮ ಎಂದು ಕರೆಯಲಾಗುತ್ತದೆ. 5ನೇ ಪ್ರಮುಖ ಅರಸ ಪಾಂಡ್ಯಕುಲ ಪ್ರತಿಷ್ಠಾಪನಾಚಾರ್ಯ, ಚೋಳಕುಲ ಪ್ರತಿಷ್ಠಾಪನಾಚಾರ್ಯ, ಶನಿವಾರ ಸಿದ್ಧಿ, ಗಿರಿದುರ್ಗಮಲ್ಲ, ಗಂಡು ಬೇರುಂಡ, ದಕ್ಷಿಣ ಚಕ್ರವರ್ತಿ, ಹೊಯ್ಸಳ ಚಕ್ರವರ್ತಿ, ಕರ್ನಾಟಕ ಚಕ್ರವರ್ತಿ ಎಂದು ಕರೆಯಲಾಗುವ 2ನೇ ಬಲ್ಲಾಳನ ಬಗ್ಗೆ ಗಮನಿಸಿದಾಗ ಹೊಯ್ಸಳರ ಪ್ರಥಮ ಸ್ವತಂತ್ರ ಅರಸ 2ನೇ ಬಲ್ಲಾಳ. 2ನೇ ಬಲ್ಲಾಳನು ನೇಮಿಚಂದ್ರ, ರುದ್ರಭಟ್ಟ ಮತ್ತು ಜನನಿಗೆ ಆಶ್ರಯ ನೀಡಿದ್ದನು. ಜನನು ಯಶೋಧರ ಚರಿತೆ, ಅನಂತನಾಥ ಪುರಾಣ ಎಂಬ ಪ್ರಸಿದ್ಧ ಗ್ರಂಥಗಳನ್ನು ಬರೆದಿದ್ದಾನೆ. ನೇಮಿಚಂದ್ರನು ನೇಮಿನಾಥ ಪುರಾಣ ಮತ್ತು ರುದ್ರಭಟ್ಟನು ಜಗನ್ನಾಥ ವಿಜಯ ಎಂಬ ಪ್ರಸಿದ್ಧ ಗ್ರಂಥಗಳನ್ನು ಬರೆದಿದ್ದಾರೆ. ಹೊಯ್ಸಳರ ಕೊನೆಯ ಅರಸ 3ನೇ ಬಲ್ಲಾಳನ ಬಗ್ಗೆ ಗಮನಿಸಿದಾಗ ಈತನ ಅವಧಿಯಲ್ಲಿ ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲಿಕ್ ಕಫರ್ನು ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಿದ್ದನು ಮತ್ತು 1327ರಲ್ಲಿ ಮಹಾದ್ ಬಿನ್ ತುಘಲಕ್ನ ದಂಡನಾಯಕ ಬಹುದ್ದೀನ್ 3ನೇ ಬಲ್ಲಾಳನ ಮೇಲೆ ದಾಳಿ ಮಾಡಿದನು. ಹೊಯ್ಸಳರು ಹೊಯ್ಸಳ ಶೈಲಿಯನ್ನು ಅಭಿವೃದ್ಧಿಪಡಿಸಿದರು. ಹೊಯ್ಸಳರ ವಾಸ್ತುಶಿಲ್ಪ ಶೈಲಿಯ ಲಕ್ಷಣವೆಂದರೆ ನಕ್ಷತ್ರಾಕಾರದ ಜಗಲಿಯ ಮೇಲೆ ದೇವಸ್ಥಾನಗಳನ್ನು ಕಟ್ಟುತ್ತಿದ್ದರು ಮತ್ತು ಗರ್ಭಗುಡಿಗಳ ಆಧಾರದ ಮೇಲೆ ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ, ಪಂಚಕೂಟ ದೇವಾಲಯಗಳೆಂದು ವಿಭಾಗಿಸಲಾಗುತ್ತಿತ್ತು. ಪ್ರಮುಖ ದೇವಾಲಯಗಳ ಬಗ್ಗೆ ಗಮನಿಸಿದಾಗ ಬೇಲೂರಿನ ಚೆನ್ನಕೇಶವ ದೇವಾಲಯ ಏಕಕೂಟವಾಗಿದೆ, ದ್ವಾರಸಮುದ್ರದ ಹೊಯ್ಸಳೇಶ್ವರ ದೇವಾಲಯ ದ್ವಿಕೂಟವಾಗಿದೆ, ಸೋಮನಾಥಪುರದ ಕೇಶವ ದೇವಾಲಯ ತ್ರಿಕೂಟವಾಗಿದೆ ಮತ್ತು ದೊಡ್ಡ ಗದ್ದವಳ್ಳಿಯ ಲಕ್ಷ್ಮೀ ದೇವಾಲಯ ಚತುಷ್ಕೂಟವಾಗಿದೆ, ಗೋವಿಂದಳ್ಳಿ ಪಂಚಲಿಂಗೇಶ್ವರ ಪಂಚಕೂಟವಾಗಿದೆ, ಮೇಲ್ಕೋಟೆ ಚಲುವನಾರಾಯಣ ದೇವಾಲಯ ಏಕಕೂಟವಾಗಿದೆ. ಬೇಲೂರಿನ ಚೆನ್ನಕೇಶವ ದೇವಾಲಯದ ಶಿಲ್ಪಿಗಳು ಚಿಕ್ಕಹಂಪ, ದಾಸೋಜ, ಚಾವಣ, ನಾಗೋಜ. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ಶಿಲ್ಪಿಗಳು ಉಲ್ಲಣ, ಕೇತಣ. ಹೊಯ್ಸಳರ ಆಸ್ಥಾನದಲ್ಲಿ ರಚಿತವಾದ ಗದ್ಯ ಕರ್ಣಾಮೃತ ಎಂಬ ಸಂಸ್ಕೃತ ಗ್ರಂಥವು ಚರಿತ್ರೆ ಪ್ರಕಾರಕ್ಕೆ ಸೇರಿದೆ. ಈ ಗದ್ಯ ಕರ್ಣಾಮೃತವು ಹೊಯ್ಸಳ ಮತ್ತು ಪಾಂಡ್ಯರ ಸಂಬಂಧಗಳ ಅಧ್ಯಯನಕ್ಕೆ ಸಂಬಂಧಿಸಿದೆ. ಹೊಯ್ಸಳರ ಕಾಲದ ಶೈಕ್ಷಣಿಕ ಕಲಿಕಾಶಾಲೆಗಳನ್ನು ಗಡಿಕಾಲಯಗಳೆಂದು ಕರೆಯಲಾಗುತ್ತಿತ್ತು. ತಮಿಳುನಾಡಿನಲ್ಲಿ ಹೊಯ್ಸಳರ ಶಕ್ತಿ ಕೇಂದ್ರ ಕಣ್ಣೂರು ಅಥವಾ ಕುಪ್ಪಂ ಆಗಿತ್ತು. ಇತಿಹಾಸವನ್ನು ಈ ರೀತಿಯಾಗಿ ತಿಳಿಯಲು ನಮ್ಮ ಚಾನೆಲ್ಗೆ ವಿಸಿಟ್ ಮಾಡಿ.